ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ತೊಡಕು ಉಂಟಾಗಿದೆ. ಶಾಲಾ ಕಾಲೇಜು ಶುರುವಾಗಿ 10 ದಿನ ಕಳೆದರೂ ಕೂಡ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಣೆ ಮಾಡುವಲ್ಲಿ KSRTC ಎಲ್ಲೋ ಒಂದು ಕಡೆ ಕಾಲಹರಣ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಯಾಕಂತಂದ್ರೆ ಈಗ ಈ ಕಾಲ್ ತುಳಿತನೋ ಅವು ಇವು ಅಂತಾನೆ ಸುದ್ದಿ ಬರ್ತಿದ್ದಾವೆ. ವಿಪಕ್ಷದವರು ಕೂಡ ಅಷ್ಟೇ ಕಾಲ್ ತುಳಿತದ ಬೆನ್ನಹತ್ತಿ ಈ ಸಾವಿನ ಮೇಲೆ ರಾಜಕೀಯ ಮಾಡಿಕೊಂಡೇ ಬ್ಯುಸಿ ಆಗಿದ್ದಾರೆ. ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನು ಯಾರು ಆಲಿಸೋದು ಅಲ್ವಾ? ಅದಕ್ಕೋಸ್ಕರ ಬಸ್ ಪಾಸ್ ವಿತರಣೆಯಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ತಾ ಇದೆಯಂತೆ. ಜನವು ಪಾಪ ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರಂತೆ. ಅದರ ಬಗ್ಗೆ ಒಂಚೂರು ನೋಡ್ತಾ ಹೋಗೋಣ. ಶಾಲೆಗಳು ಆರಂಭವಾಗಿ 12 ದಿನ ಕಳೆದರೂ ಕೂಡ ಖಾಸಗಿ ಅಂದರೆ ಸರ್ಕಾರಿ ಸಂಸ್ಥೆಗೆ ರಿಯಾಯಿತಿ ಬಸ್ ಪಾಸನ್ನು ವಿತರಣೆ ಮಾಡುವಲ್ಲಿ ವಿಫಲವಾಗ್ತಾ ಇದೆ. ರಾಜ್ಯದಲ್ಲಿ ಮೇ 30ರಿಂದ ಸರ್ಕಾರಿ ಶಾಲೆಗಳು ಆರಂಭಗೊಂಡಿವೆ. ಆದರೆ ಸರ್ಕಾರಿ ಸಂಸ್ಥೆಗಳಂದರೆ 4-5 ದಿನಗಳಿಂದ ಬಸ್ ಪಾಸ್ ವಿತರಣೆ ಮಾಡ್ತಾ ಇಲ್ಲ. ಹೀಗಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ವಿದ್ಯಾರ್ಥಿಗಳು ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ. ಎಷ್ಟಂತ ದುಡ್ಡು ಕೊಟ್ಟು ಹೋಗೋದು? 4-5 ದಿವಸದಿಂದ ದುಡ್ಡು ಕೊಟ್ಟು ಹೋಗ್ತಾ ಇದ್ದೀವಿ ಸರ್, ನಮಗೆ ಬಸ್ ಪಾಸ್ ಕೊಡ್ತಾ ಇಲ್ಲ ಅಂತ. ಯಾಕೆ ಬಸ್ ಪಾಸ್ ವಿತರಣೆಯಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತಂದ್ರೆ